ಸೌರಭ್ನ ಜನ್ಮದಿನದ ಬಗ್ಗೆ ತಿಳಿದ ನಿವೇದನಾ ಅವನಿಗಾಗಿ ಕೇಕ್ ಮತ್ತೆ ಗುಲಾಬ್ ಜಾಮೂನ್ ಎರಡನ್ನೂ ತಯಾರಿಸಿ ರಾತ್ರಿ 12 ಗಂಟೆಗೆ ವಿಶ್ ಮಾಡಿ ಕೇಕ್ ಕತ್ತರಿಸಿದ ನಂತರ ಅವನು ತನ್ನ ಗಿಫ್ಟ್ಗಾಗಿ ಬೇಡಿಕೆ ಇಟ್ಟಾಗ ಅವನೆದುರು ಕುಳಿತು ಈ ವರ್ಷದ ನಿಮ್ಮ ಜನ್ಮದಿನದ ಗಿಫ್ಟ್ ನಿಮ್ಮ ಎದುರೇ ಇದೆ ಅಂತ ಹೇಳ್ತಾಳೆ. ಅವಳ ಮಾತನ್ನ ಅರ್ಥೈಸ್ಕೊಳ್ಳದ ಸೌರಭ್ ಸುತ್ತನೂ ನೋಡ್ತಾ ತನ್ನ ಎದುರು ಗಿಫ್ಟ್ ಇದ್ಯಾ, ಎಲ್ಲಿದೆ, ಇಲ್ಲಿ ಯಾವ ಗಿಫ್ಟು ಇಲ್ವಲ್ಲ ವೇದ, ನನ್ನೆದುರು ಇರೋರು ನೀವೇ ತಾನೆ ಅಂದಾಗ ನಾನೇ ಅಂತ ಉದ್ದುದ ತಲೆ ಆಡಿಸ್ತಾಳೆ ನಿವೇದನಾ. ಈಗ ಅವಳ ಮಾತನ್ನ ಅರ್ಥ ಮಾಡ್ಕೊಂಡ ಸೌರಭ್ ಅಂದ್ರೆ ಈ ವರ್ಷದ ನನ್ನ ಬರ್ಡೇ ಗಿಫ್ಟ್ ನೀವೇನಾ ಅಂತ ಮೃದುವಾಗಿ ಕೇಳಿದಾಗ ಹೌದು ಅಂತ ತಲೆ ಆಡ್ಸೋ ನಿವೇದನಾ ಅವನತ್ತ ನೋಡ್ತಾ, ಹೌದು, ಈ ವರ್ಷದ ನಿಮ್ಮ ಜನ್ಮದಿನಕ್ಕೆ ನಾನು ಕೊಡ್ತಾ ಇರೋ ಗಿಫ್ಟ್ ನಾನೇ, ನನ್ನನ್ನೇ ನಾನು ನಿಮ್ಗೆ ಉಡುಗೊರೆಯಾಗಿ ಕೊಡ ಬಯಸ್ತೀನಿ. ನಿಮ್ಗೆ ಈ ಗಿಫ್ಟ್ ಇಷ್ಟ ಆಯ್ತಾ ಅಂತ ನಾಚ್ತಾ ತಲೆ ತಗ್ಸಿದ್ರೆ, ನಿಜಾನ ರೀ ವೇದ, ನಿಜ ಹೇಳ್ತಿದ್ರ ತಾನೆ? ಓ, ಈ ಗಿಫ್ಟ್ ನಂಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅವಳನ್ನ ಬಿಗಿದಪ್ತಾನೆ ಸೌರಭ್. ಅವಳನ್ನ ಅಪ್ಪಿದ ಭಂಗಿಯಲ್ಲೇ, ವೇದ ನೀವ್ ಹೇಳಿದ್ದು ಅಂದ್ರೆ ಅದು ಮತ್ತೆ ವೇದ ಅಂತೆಲ್ಲ ಅಗ್ದು ನುಂಗಿ ಮಾತಾಡೋ ಹುಡುಗ ಮುಂದಿನದ್ದು ಹೇಗೆ ಹೇಳುವುದು ಅನ್ಕೊಂಡು ಸುಮ್ಮನೆ ಆದ್ರೆ, ನೀವು ಹೇಗೆ ಅರ್ಥ ಮಾಡ್ಕೊಂಡ್ರಿ ಅದನ್ನೇ ನಾನು ಹೇಳಿದ್ದು ಸೌರಭ್. ಅಂದ್ರೆ ಇಂದಿನಿಂದ ನಾನು ಸಂಪೂರ್ಣವಾಗಿ ನಿಮ್ಮ ಹೆಂಡತಿ ಆಗೋಕೆ ಬಯಸ್ತೀನಿ ಅಂತ ತಾನೇ ಮೆಲ್ಲದನಿಯಲ್ಲಿ ನಿವೇದನ ಸಹ ಹೇಳಿ ಅವನನ್ನ ಅಪ್ಪುತ್ತಾಳೆ. ಕೆಲ ಕ್ಷಣಗಳ ಮೌನದ ನಂತರ, ನಿಮ್ಗೆ ಯಾವ ಒತ್ತಡವೂ ಇಲ್ವಾ ವೇದ? ಅಥವಾ ನನ್ನ ಅಮ್ಮ ಏನಾದ್ರೂ ನಿನ್ಗೆ ಬಲವಂತ ಮಾಡಿದ್ರ? ಅವರಿಬ್ರು ಹೀಗೆ ನಮ್ಮನ್ನ ಬಿಟ್ಟು ಹೋಗಿದ್ದು ಇದೇ ಕಾರಣಕ್ಕಾಗಿ ಅನ್ನೋದು ನಿಮ್ಗೂ ಗೊತ್ತಿತ್ತು. ಅದು ಅಲ್ಲದೆ ಅವರು ಆಗಾಗ ನಿಮ್ಗೆ ಕಾಲ್ ಮಾಡ್ತಾ ಇದ್ರಲ್ಲ, ನಿಜ ಹೇಳ್ರಿ, ಅವ್ರೇನಾದ್ರೂ ನಿಮ್ಗೆ ಬಲವಂತ ಮಾಡಿದ್ರ? ಅದಕ್ಕೆ ನೀವು ಹೀಗೆ ಇದ್ದಕ್ಕಿದ್ದಂತೆ ಅಂತ ಇದ್ದ ಸೌರಭ್ನ ಅಪ್ಪುಗೆಯಿಂದ ಹೊರಬರು ನಿವೇದನ, ಹಾಗೆಲ್ಲ ಏನಿಲ್ಲ, ಯಾವ ಒತ್ತಡವೂ ಇಲ್ಲ, ಬಲವಂತವೂ ಇಲ್ಲ. ಇವತ್ತು ನಿರಂಜನ್ ಸರ್ ಹೇಳಿದ್ದು ಕೇಳಿದ್ರ? ಮದ್ವೆ ನಂತರ ಸಂಸಾರದ ಬಂಡಿಗೆ ಚಾಲನೆ ಕೊಡದೆ ಹೋದ್ರೆ ನಮ್ಮ ಸಂಗಾತಿಗಳಿಗೆ ಮೋಸ ಮಾಡ್ದಂತೆ ಅಂತ. ನೀವು ನನಗಾಗಿ ಏನೆಲ್ಲ ಮಾಡಿದೀರಾ? ಅಂಥದ್ರಲ್ಲಿ ನಾನು ಇಷ್ಟಾದ್ರೂ ಮಾಡಬಾರ್ದೆ ಸೌರಭ್ ಅಂತ ನಿವೇದನ ಪ್ರಶ್ನಿಸಿದಾಗ, ಹಾಗಾದ್ರೆ ನೀವು ಅವ್ರ ಮಾತಿಗೆ ನಿಮ್ ಮನಸ್ಸನ್ನ ಅನ್ನೋ ಹುಡುಗನ ಮಾತನ್ನ ಅರ್ಧಕ್ಕೆ ತಡೆದವಳು, ಅವರು ಹೇಳ್ದೆ ಹೋದ್ರು ನಾನೇ ನಮ್ಮ ದಾಂಪತ್ಯ ಆರಂಭಿಸೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಪ್ರೀತಿಯಿಂದನೇ ನೀವು ನನ್ನ ಮನದ ಭಯವನ್ನ ನಿವಾರಿಸಿದೀರ ಸೌರಭ್, ಹಾಗಾಗಿ ನಾನು ಮನಸ್ಪೂರ್ವಕವಾಗಿ ಒಪ್ಪಿದ್ದೀನಿ ಅಂತ ಹೇಳ್ತಾಳೆ ನಿವೇದನ. ಅವಳ ಮಾತುಗಳನ್ನ ಕೇಳಿದ ನಂತರವೇ ನಿರಾಳವಾದ ನಿಟ್ಟುಸಿರು ಬಿಟ್ಟಿದ್ದ ಸೌರಭ್. ಅವನಿಗೂ ಬಲವಂತದ ಸುಖ ಬೇಕಿರ್ಲಿಲ್ಲ. ಅಬ್ಬಾ, ಈಗ ಸಮಾಧಾನ ಆಯ್ತು ವೇದ, ನಿಮ್ಗೂ ನಾನಂದ್ರೆ ಇಷ್ಟ ತಾನೆ ಅಂತ ಅವನು ಕೇಳಿದಾಗ, ಹೋ, ನೀವು ಅಂದ್ರೆ ತುಂಬಾ ಇಷ್ಟ ಅಂತ ನಿವೇದನ ಹೇಳಿದ್ರು ಕೂಡ ಸೌರಭ್ಗೆ ಸಮಾಧಾನ ಇಲ್ಲ. ಯಾಕಂದ್ರೆ ಅವನು ಅವಳ ಬಾಯಿಂದ ಬೇರೆ ಪದಗಳ ನಿರೀಕ್ಷೆಯಲ್ಲಿದ್ದ. ಅದಕ್ಕಾಗಿ ಅವನು ಬರೀ ಇಷ್ಟೇನಾ, ಅದ್ ಹೇಳಲ್ವಾ ಅಂತ ಕೇಳಿದ್ರೆ ಅವನ ಅದು ಏನೆಂದು ತಿಳಿಲಿಲ್ಲ ಅವಳಿಗೆ. ಅವಳ ಪ್ರಶ್ನಾರ್ಥಕ ಭಾವವನ್ನ ಅರ್ಥೈಸ್ಕೊಂಡ ಸೌರಭ್, ಐ ಲವ್ ಯು ವೇದ ಅಂತ ಅವಳ ಅಂಗೈಗಳಿಗೆ ತುಟಿ ಸೋಕಿಸಿದಾಗ ಸಣ್ಣಗೆ ನಕ್ಕ ನಿವೇದನ, ಓಹೋ ಸೌರಭ್ ಸರ್ ನನ್ನಿಂದ ಕೂಡ ಇದನ್ನೇ ನಿರೀಕ್ಷೆ ಮಾಡಿದ್ದು ಅಂತಾಯ್ತು. ಯಾಕ್ರಿ ಆ ಪದವನ್ನ ಹೇಳ್ದೆ ಹೋದ್ರೆ ಪ್ರೀತಿ ಇಲ್ಲ ಅಂತ ಅರ್ಥವಾ? ಕನ್ನಡದಲ್ಲಿ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಲ್ದ ಅಂತ ಅವಳು ಕೇಳಿದಾಗ, ಅದು ಆಗುತ್ತೆ ವೇದ, ಆದ್ರೆ ಐ ಲವ್ ಯು ಅನ್ನೋ ಮಾತನ್ನ ನಿಮ್ ಬಾಯಿಂದ ಕೇಳ್ಬೇಕು ಅನ್ನೋ ಆಸೆ ನಂಗೆ ಎಂದ ಬರ್ಡೇ ಬಾಯ್ನ ಆಸೆಯನ್ನ ಪೂರೈಸೋ ಸಲುವಾಗಿ ತಾನು ಅವನ ಅಂಗೈಗಳಿಗೆ ತುಟಿ ಸೋಕಿಸಿದ ನಿವೇದನ, ಐ ಲವ್ ಯು ಸೌರಭ್, ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಒಬ್ರಿಗೆ ಈ ಪದ ಬಳಸಿದ್ದು. ನಿಮ್ಮ ಈ ಪರಿಯ ಪ್ರೀತಿಗೆ ನಾನು ಕೂಡ ಸೋತ್ ಹೋದೆ. ಐ ರಿಯಲಿ ಲವ್ ಯು. ನನ್ನಲ್ಲಿ ಅದೇನ್ ಮೆಚ್ಚಿದ್ರೋ ಗೊತ್ತಿಲ್ಲ, ನಾನು ಅದ್ಯಾವ ಪುಣ್ಯ ಮಾಡಿದ್ದೆ ಅದು ಗೊತ್ತಿಲ್ಲ. ನೀವು ನನ್ನ ಬದುಕಿಗೆ ಬಂದು ನಂಗೆ ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದೀರಾ ಅಂತ ಗದ್ಗದಿತ ದನಿಯಲ್ಲಿ ಹೇಳಿದಾಗ, ಶ ಎಂದು ಅವಳ ತುಟಿ ಮೇಲೆ ಬೆರಳಿಟ್ಟ ಸೌರಭ್, ಇಷ್ಟೆಲ್ಲ ದೊಡ್ಡ ಮಾತುಗಳನ್ನಾಡೋ ಅಗತ್ಯ ಇಲ್ಲ ವೇದ, ನಾನು ನನ್ನ ಪ್ರೀತಿಯನ್ನ ಪಡ್ಕೊಂಡೆ ಅಷ್ಟೇ ಅಂದಾಗ ಸುಮ್ನಾಗ್ತಾಳೆ ನಿವೇದನ. ಇನ್ನು ತಡ ಮಾಡೋದು ಬೇಡ ಅಂತ ಅನ್ಕೊಂಡ ಸೌರಭ್, ನಿಮ್ಮ ಒಪ್ಪಿಗೆ ಇದ್ರೆ ನಾನು ನನ್ನ ಗಿಫ್ಟ್ ಪಡಿಬೋದಾ ಎಂದು ತುಂಟ ದನಿಯಲ್ಲಿ ಕೇಳಿದಾಗ ನಿವೇದನ ಕೂಡ ಮನದೊಳಗಿನ ಭಯವನ್ನ ಮರೆಮಾಚಿ ಒಪ್ಪಿಗೆ ಕೊಡ್ತಾಳೆ. ಅವನು ಅವಳನ್ನ ಅಪ್ಪಿ ಅವಳ ಮೊಗದ ತುಂಬೆಲ್ಲ ಮುತ್ತಿನ ಮಳೆ ಸುರಿಸಿ ಅವಳ ತುಟಿಗಳನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು
ನಿಮಿಷಗಳವರೆಗೂ ಅವಳ ಅಧರದ ಸುದೆ ಸವಿಯೋವರೆಗೂ ಅವಳಿಗೇನು ಸಮಸ್ಯೆಯೇ ಇರಲಿಲ್ಲ. ಯಾಕಂದ್ರೆ ಈ 1 ತಿಂಗಳಲ್ಲಿ ಸೌರಭ್ ಇದಕ್ಕಿಂತ ಮುಂದೆ ಹೋಗಿರ್ಲಿಲ್ಲ. ಆದ್ರೆ ಯಾವಾಗ ಅವನು ತನ್ನ ಶರ್ಟ್ ಕಳಚಿ ಅವಳ ಕೊರಳ ಇಳಿಜಾರನ್ನೆಲ್ಲ ತನ್ನ ತುಟಿಗಳಿಂದಲೇ ಅಳತೆ ಮಾಡ್ತಾ ಅವಳ ಸೆರಗಿಗೆ ಕೈ ಹಾಕಿದ್ನೋ ಆಗ ಶುರುವಾಗಿತ್ತು ಅವಳಲ್ಲಿ ಅತೀತದ ಕರಿ ನಿರಳ ಛಾಯೆ. ಹೆಸರಿಗೆ 1 ತಿಂಗಳೇ ಆದ್ರೂ ಅದರಲ್ಲಿದ್ದ 30 ದಿನಗಳ 700ಕ್ಕೂ ಹೆಚ್ಚು ಗಂಟೆಗಳು ಅವಳು ಅನುಭವಿಸಿದ ಮಾನಸಿಕ ಒತ್ತಡ, ದೈಹಿಕ ನರಕವನ್ನ ಮರೆಯೋಕೆ ಸಾಧ್ಯವೇ? ಅವಳು ಮರ್ತೇನೆಂದ್ರು ಪುರುಷನ ಸನಿಹ ಮತ್ತೆ ಸ್ಪರ್ಶ ಮತ್ತೆ ಮತ್ತೆ ಅದನ್ನೇ ನೆನಪು ತರುವಾಗ ಹೇಗ್ ತಾನೇ ಸಹಿಸೋಕ್ ಸಾಧ್ಯ? ಆದ್ರೂ ಏನಾದ್ರೂ ಸರಿಯೇ, ಇಂದು ಪ್ರಮೋದ್ನ ಭಯವನ್ನ ಸಂಪೂರ್ಣವಾಗಿ ಅಳಿಸಿ ಪರಿಪೂರ್ಣವಾಗಿ ಸೌರಭ್ನ ಮಡದಿ ಆಗ್ಬೇಕು ಅಂತ ಅವಳಂತೂ ದೃಢ ನಿರ್ಧಾರ ಮಾಡಿದ್ಲು. ಅದಕ್ಕಾಗಿಯೇ ಮನದೊಳಗಿನ ಭಯವನ್ನ ಮನದೊಳಗಡೆನೆ ಬಿಟ್ಟು ಸುಮ್ನೆ ಆಗ್ತಾಳೆ. ಅಲ್ಲಿಗೆ ಒಂದು ಹಂತವನ್ನ ದಾಟಿದ್ಲು ನಿವೇದನಾ. ನಯವಾಗಿ ಅವಳ ಸೆರಗಿನ ಜೊತೆ ಸೀರೆಗೆ ಬಿಡುಗಡೆ ಕೊಟ್ಟ ಸೌರಭ್ ಅವಳ ಕೊರಳ ಒನಪನ್ನೆಲ್ಲ ನಯವಾಗಿ ಮುಚ್ಚಿಸಿ ಅಷ್ಟೇ ನಯವಾಗಿ ಅವಳ ದೇಹದ ಮೇಲೆಲ್ಲ ತನ್ನ ಕೈ ಹರಿ ಬಿಡುವಾಗ ಮತ್ತೊಂದು ರೀತಿಯ ಭಯ ಅವಳಲ್ಲಿ. ಆದ್ರೂ ಭಯಕ್ಕೆ ಸೋಲೋಕೆ ಅವಳು ಸಿದ್ಧವಿರಲಿಲ್ಲ. ಅವಳ ಆ ಭಯವನ್ನ ಹೊಡೆದೋಡಿಸಿದ್ದು ಸೌರಭ್ನ ಮೃದು ಸ್ಪರ್ಶ. ನಿಧಾನವಾಗಿ ತಮ್ಮಿಬ್ಬರ ಪ್ರಣಯಕ್ಕೆ ಅಡ್ಡಿಯಾಗಿದ್ದ ಅರಿವೆಗಳನ್ನ ದೂರ ಸರಿಸಿದ್ದ ಸೌರಭ್ ಅವಳ ತನುವಿನ ಮೇಲೆಲ್ಲ ಪ್ರೀತಿಯಿಂದ ತನ್ನ ಆಧಾರದ ಮುದ್ರೆ ಒತ್ತುವಾಗ ಮಾತ್ರ ಬಹುಶಃ ಇದ್ರಾಚೆಗೆ ತನ್ನಿಂದ ಆಗದು ಅನ್ನೋ ತೀರ್ಮಾನಕ್ಕೆ ಬಂದ ನಿವೇದನಾಳ ತನು ಕಂಪಿಸಿದಾಗ ಅವಳನ್ನ ಮುದ್ದಿಸ್ತಾನೆ. ಯಾಕ್ರಿ ವೇದ ಹೆದರ್ತಾ ಇದ್ದೀರಾ? ನಿಮ್ಗೆ ಬೇಡ ಅಂದ್ರೆ ನಂಗೂ ಬೇಡ ಕಣ್ರಿ. ನನ್ನಾಸೆ ತಣ್ಸೋಕ್ ಹೋಗಿ ನೀವು ನೋವು ಪಡೋದು ಬೇಡ ಅಂತ ಪಿಸು ನುಡಿದ್ರು ಅವನ ದನಿಯಲ್ಲಿ ಮೋಹಕತೆ ತುಂಬಿ ತುಳುಕ್ತಾ ಇತ್ತು. ಪ್ರಣಯದ ಉನ್ಮಾದದಲ್ಲಿ ಇದ್ರೂ ತನ್ನ ಸಲುವಾಗಿ ಶೃಂಗಾರವನ್ನ ನಿಲ್ಸೋಕೆ ಸಜ್ಜಾದ ಹುಡುಗನ ಪ್ರೀತಿಗೆ ಮತ್ತೆ ಮತ್ತೆ ಸೋಲು ನಿವೇದನಾ. ಇಲ್ಲ, ನಾನು ಈ ರೀತಿ ಮಾಡೋದು ಸರಿಯಲ್ಲ. ಈ ವಿಷಯದಲ್ಲಿ ಈಗ ನಾನು ಸೋತ್ರೆ ಅದು ನನ್ನೊಬ್ಬಳ ಸೋಲಲ್ಲ, ಅದು ಸೌರಭ್ನ ಸೋಲು. ನನಗಾಗಿ ಇಷ್ಟೆಲ್ಲ ತ್ಯಾಗ ಮಾಡಿ ನನಗೋಸ್ಕರವೇ ಕಾಯ್ತಾ ಇದ್ದ ಇವರಿಗೆ ಸೋಲಾಗತ್ತೆ, ಇವರ ಪ್ರೀತಿಗೆ ಸೋಲಾಗತ್ತೆ. ನನ್ನನ್ನ ಬದಲಾಯಿಸ್ಬೇಕು, ನನ್ನ ಮನದ ನೋವಿಗೆ ಮದ್ದಾಗ್ಬೇಕು, ನನ್ನ ಭಯವನ್ನ ಹೊಡೆದೋಡಿಸ್ಬೇಕು ಅಂತ ಇವರು ಎಷ್ಟು ಸಮಯ ಪಟ್ಟ ಪ್ರಯತ್ನವೆಲ್ಲ ನಾನು ವ್ಯರ್ಥ ಮಾಡ್ದಂತಾಗತ್ತೆ. ಹಾಗಾಗಿ ಈಗ ನಾನು ಈ ಭಯವನ್ನ ಗೆದ್ರೆ ಮಾತ್ರವೇ ಅವರು ಕೂಡ ಗೆಲ್ಲೋಕ್ ಸಾಧ್ಯ. ನನಗೋಸ್ಕರ ಎಲ್ಲಾ ವಿಷಯದಲ್ಲೂ ಸೋತಿರೋ ಇವರಿಗೋಸ್ಕರ ಈ ಸಲ ನಾನು ನನ್ನ ಭಯವನ್ನ ಗೆಲ್ಲಲೇಬೇಕು ಎಂದು ದೃಢವಾದ ತೀರ್ಮಾನ ಮಾಡೋ ನಿವೇದನಾ. ನನಗೆ ಯಾವ ನೋವು ಇಲ್ಲ ಸೌರಭ್, ನಿಮ್ಮೊಂದಿಗೆ ಒಂದಾಗೋಕೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳ್ತಾಳೆ. ಅವಳ ಮೊಗವನ್ನ ಬೊಕ್ಸೆಯಲ್ಲಿ ಹಿಡಿದವನು ಸತ್ಯವಾಗಿ ಹೇಳ್ತಾ ಇದ್ದೀರಾ ವೇದ, ಆದ್ರೆ ನಿಮ್ಮನ್ನ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ ನನಗೆ. ಒಳಗೊಳಗೆ ಭಯವೇನಾದ್ರೂ ಇದ್ರೆ ಹೇಳ್ರಿ ವೇದ, ಇನ್ನು ಸ್ವಲ್ಪ ಸಮಯ ಹೋಗ್ಲಿ. ಒಬ್ಬ ಗಂಡು ತನ್ನ ಹಳೆ ವಿಚಾರ ಮರೆತು ಹೊಸ ವಿಚಾರಕ್ಕೆ ಹೋಗೋಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಹೆಣ್ಣಿಗೆ ಅದೆಲ್ಲವೂ ಕಷ್ಟ. ಅದ್ರಲ್ಲೂ ನಿಮ್ಗೆ ಬಹಳವೇ ಕಷ್ಟ ಅನ್ನೋದು ನನಗೆ ಗೊತ್ತು ಕಣ್ರಿ ಎಂದು ಅತಿ ಕಾಳಜಿಯಿಂದ ಕೇಳುವಾಗ, ನಿಮ್ಮ ಪ್ರೀತಿ ಮುಂದೆ ಯಾವ ಭಯವೂ ಹೆಚ್ಚು ಹೊತ್ತು ನಿಲ್ಲೋದಿಲ್ಲ ಸೌರಭ್ ಅಂತಾನೆ ತಾನೇ ಮುಂದಾಗಿ ಅವನ ತುಟಿಗಳಿಗೆ ತನ್ನೊಲವಿನ ಮುದ್ರೆ ಒತ್ತುತ್ತಾಳೆ ನಿವೇದನಾ. ಅವಳ ಈ ನಡೆಯಿಂದಲೇ ಅವಳು ತನ್ನೊಂದಿಗೆ ಬೆರೆಯೋಕೆ ಸಂಪೂರ್ಣವಾಗಿ ಸಿದ್ಧವಾಗಿದ್ದಾಳೆ ಅನ್ನೋದನ್ನ ಅರಿತುಕೊಂಡ ಸೌರಭ್ ಮುಂದುವರಿತಾನೆ. ನಿವೇದನಾ ಕೂಡ ತನ್ನ ಭಯವನ್ನೆಲ್ಲ ಒತ್ತಟ್ಟಿಗೆ ಇಟ್ಟು ಅವನಿಗೆ ಸಹಕರಿಸ್ತಾಳೆ. ಒಳಗೊಳಗೆ ಪುಟಿತಾ ಇದ್ದ ಭಯವನ್ನ ಮನದೊಳಗಡೆ ಸಮಾಧಿ ಮಾಡಿ ಪ್ರಮೋದ್ ಹುಟ್ಟಿಸಿದ ಭಯದ ಸಮಾಧಿಯ ಮೇಲೆ ಸೌರಭ್ನ ಪ್ರೀತಿಯ ಗಿಡ ನೆಡೋ ಮೂಲಕ ತನ್ನನ್ನ ತಾನು ಅವನಿಗೆ ಸಮರ್ಪಿಸಿಕೊಳ್ತಾಳೆ. ಅದರಲ್ಲೂ ಅವಳ ಮನದಾಳವನ್ನ ಅರ್ತಿದ್ದ ಹುಡುಗನಂತೂ ಅವಳನ್ನ ಹೂವಿನಷ್ಟು ನಾಜೂಕಾಗಿ ಮುದ್ದು ಮಾಡಿದ್ದ. ಎಲ್ಲಿಯೂ ಯಾವ ಹಂತದಲ್ಲೂ ಅವನು ಪ್ರಣಯದ ಆವೇಶವನ್ನ ತೋರ್ಲಿಲ್ಲ. ಬದಲಾಗಿ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮೃದುವಾಗಿ ನಯವಾಗಿ ಅವಳನ್ನ ಮುದ್ದಾಡಿದ್ದ. ಅವನ ಸ್ಪರ್ಶದಲ್ಲಿ ಯಾವ ಒರಟುತನವೂ ಇರಲಿಲ್ಲ. ಇಷ್ಟು ವರ್ಷಗಳ ಬ್ರಹ್ಮಚರ್ಯಕ್ಕೆ ಮುಕ್ತಿ ಕೊಟ್ಟಿದ್ದೀನಿ ಅನ್ನೋ ಯಾವ ಆತುರವೂ ಇರಲಿಲ್ಲ. ಬದಲಾಗಿ ಅವನಲ್ಲಿದ್ದದ್ದು ತನ್ನ ಮನದ ದೇವತೆಯ ಚೆಲುವಿನ ಐಸಿರಿಯನ್ನ ತನ್ನದಾಗಿಸ್ಕೊಳ್ಳೋ ಸಂತೃಪ್ತಿ ಮಾತ್ರ. ಅವನ ಈ ಮೃದುವಾದ ಸ್ಪರ್ಶವೇ, ನಯವಾದ ನಡೆಯೇ ಅವಳಲ್ಲಿದ್ದ ಭಯದ ಭೂತವನ್ನ ಸಾಯಿಸೋಕೆ ಸಹಕಾರಿಯಾಗಿದ್ದು, ತನ್ನವಳ ಅಪರಿಮಿತ ಚೆಲುವಿನ ಕಡಲಲ್ಲಿ ಮಿಂದೇಳ್ತಾ ಇದ್ರು ಅವಳನ್ನ ತನ್ನ ಒಲವಿನಾಬ್ದಿಯಲ್ಲಿ ತೋಯ್ತಾ ಇದ್ದ ಸೌರಭ್. ಸಂಪೂರ್ಣವಾಗಿ ಅವಳಲ್ಲಿ ಒಂದಾಗಿ ಬೇಕಿದ್ರೆ ಕೊನೆಗೂ ಮನಸ್ಫೂರ್ತಿಯಾಗಿ ಅವನಲ್ಲಿ ಕರಗಿ ನೆಮ್ಮದಿಯಲ್ಲಿ ಬೀಗ್ತಾಳೆ ನಿವೇದನಾ.
ಒಟ್ಟಲ್ಲಿ ಗಂಡು ಹೆಣ್ಣಿನ ದೈಹಿಕ ಮಿಲನ ಅಂದ್ರೆ ಬರೀ ಕ್ರೌರ್ಯ, ಹಿಂಸಾತ್ಮಕ, ಯಾತನದಾಯಕ ವಿಷಯ ಅಂತೆಲ್ಲ ತೋರಿಸ್ಕೊಟ್ಟಿದ್ದ ಪ್ರಮೋದ್ನನ್ನ ಸಂಪೂರ್ಣವಾಗಿ ಅಳಿಸಿದ್ದ ಸೌರಭ್ ಅನ್ನೋ ಪ್ರೇಮದ ಜಾದೂಗಾರ. ಚಂದದ ಶೃಂಗಾರದ ನಂತರ ಅವಳ ನೊಸಲಿಗೊಂದು ಪುಟ್ಟ ಮುತ್ತಿಟ್ಟು ಧನ್ಯವಾದ ಹೇಳಿದ ಸೌರಭ್ ಅವಳನ್ನ ಬಳಸಿ ನಿದ್ರೆಗೆ ಜಾರಿದ್ರೆ ನಿಜವಾದ ಪ್ರಣಯ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟ ತನ್ನವನ ಎದೆ ಬಡಿತದ ಲಾಲಿ ಕೇಳ್ತಾ ತಾನು ನಿದ್ರೆಗೆ ಜಾರ್ತಾಳೆ ನಿವೇದನ. ಬೆಳಗ್ಗೆ 6ರ ಸಮಯ. ಸೌರಭ್ ಬಿಡಿ, ನೀವು ಸ್ವಲ್ಪ ಹೊತ್ತು ಮಲ್ಗಿ, ನಾನ್ ಮತ್ತೆ ಬಂದು ನಿಮ್ಮನ್ನ ಎಬ್ಬಿಸ್ತೀನಿ, ಇಬ್ರು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ನಿವೇದನ ಅವನಿಂದ ಬಿಡಿಸ್ಕೊಳ್ಳೋಕೆ ನೋಡ್ತಿದ್ದಾಳೆ. ಅದು ಸಹ 10 ನಿಮಿಷದಿಂದ. ಆದ್ರೆ ತುಂಟ ಸೌರಭ್ ಮಾತ್ರ ಅವಳನ್ನ ಬಿಡಲೊಲ್ಲ. ಅವಳು 7ವರೆಗೂ ಗಾಢ ನಿದ್ರೆಯಲ್ಲಿರುವಂತೆ ನಟಿಸ್ತಾ ಇದ್ದ ಹುಡುಗ ಅವಳು ಎದ್ ಕೂಡ್ಲೆ ಉಡದಂತ ಬಿಡದೆ ಹಿಡ್ಕೊಂಡಿದ್ದ. ನಾನು ಬರ್ಡೇ ಬಾಯ್ ಕಣ್ರಿ, ಅದಕ್ಕೆ ಏನಾದ್ರೂ ಸಿಹಿ ಕೊಟ್ಟು ಹೋಗಿ, ಇವತ್ತು ನಾನು ಏನನ್ನ ಕೇಳಿದ್ರು ಇಲ್ಲ ಅನ್ನೋಂಗಿಲ್ಲ ನೀವು ಅಂತ ಹಠ ಹಿಡಿದು ಕುಳಿತಿದ್ದಾನೆ. ಅವನು ಕೇಳ್ತಾ ಇರೋ ಸಿಹಿ ಯಾವ್ದಂತ ಇವಳಿಗೂ ಗೊತ್ತು. ಆದ್ರೂ ಬೇಕು ಅಂತಾನೆ ಅವನನ್ನ ಕಾಡ್ಸೋ ಸಲುವಾಗಿ ಕೇಕ್ ಮತ್ತೆ ಗುಲಾಬ್ ಜಾಮೂನ್ ಅನ್ನ ತೋರಿಸಿ ಅದನ್ನೇ ತಿನ್ನಿ ಅಂದಾಗ ಬೇಕು ಅಂತಾನೆ ತನ್ನ ಹಿಡಿತವನ್ನ ಬಿಗಿ ಮಾಡಿದವನು ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ, ಇವತ್ತು ಇಡೀ ದಿನ ನೀವು ಪತಿ ಪೂಜೆ ಮಾಡಿ, ನಾನು ಪತ್ನಿ ಪೂಜೆ ಮಾಡ್ತೀನಿ ಅಂತ ತುಂಟತನದಿನ್ನುಳಿದು ಅವಳನ್ನ ಕಾಡ ಹತ್ತಿದ್ದಾನೆ. ಅವಳಿಗೂ ಹೇಳಿ ಹೇಳಿ ಸಾಕಾಗಿ ಕೊನೆಗೂ ಅವನ ಹಠಕ್ಕೆ ಮಣಿದು ಅವನ ಮೊಗದ ತುಂಬೆಲ್ಲ ಮುತ್ತಿಟ್ಟು ಈಗ್ಲಾದ್ರೂ ಬಿಡಿ, ನೀವು ಸ್ವಲ್ಪ ಹೊತ್ತು ಮಲಗಿ ಅಂತ ಅವನನ್ನ ಬಿಟ್ಟು ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನ ಮುಗಿಸಿ ಆಚೆಗೆ ಬಂದವಳು ಪ್ರಶಾಂತ ಮೊಗದಲ್ಲಿ ಕಣ್ಣು ಮುಚ್ಚಿ ಮಲಗಿದ್ದವನನ್ನ ಕಂಡು ನಿದ್ರೆ ಮಾಡ್ತಾ ಇರಬಹುದು ಅಂತ ಆಲೋಚಿಸಿ ಕನ್ನಡಿಯ ಎದುರು ನಿಂತು ತಲೆ ಒರೆಸ್ಕೊಳ್ತಾ ತನ್ನ ಬಿಳುಪಾದ ಕೊರಳ ಬದಿಯಲ್ಲಿ ಮೂಡಿದ್ದ ಸೌರಭ್ನ ಪ್ರೇಮದ ಗುರುತು ಕೆಂಬಣ್ಣವನ್ನ ತೋರುವಾಗ ನಯವಾಗಿ ಆ ಗುರ್ತನ್ನ ಸವರಿ ಸ್ವಲ್ಪ ತುಟಿ ಬಿರಿದು ತಲೆ ತಗ್ಸಿದ್ರೆ, ಈ ರೀತಿ ನೀವು ನಾಚುವಾಗ ನಂಗೆ ಸುಮ್ನಿರೋದಕ್ಕೆ ಆಗಲ್ಲ ವೇದ, ಹಾಗೇನಾದ್ರೂ ಸುಮ್ನಿದ್ರೆ ನನ್ಗೆ ಅವಮಾನ ಅಲ್ವಾ ವೇದ ಅಂದವನು ಮಂಚದಿಂದ ಇಳಿಯೋ ಹೊತ್ತಿಗೆ ಅಲ್ಲಿಂದ ಓಡೋಕೆ ನೋಡ್ತಾಳೆ ನಿವೇದನ. ಆದ್ರೆ ಅವಳ ಪ್ರಯತ್ನ ವಿಫಲ ಮಾಡಿದ್ದ ತುಂಟ ಹುಡುಗ ಅವಳನ್ನ ತನ್ನ ತೋಳಿನಲ್ಲಿ ಸೆರೆಯಾಕ್ಸಿದ್ದ. ಬಿಡಿ ಸೌರಭ್, ಟೈಮ್ ಆಯ್ತು ಕಣ್ರಿ ಎಂದು ನಿವೇದನ ಸೋತ ದನಿಯಲ್ಲಿ ಹೇಳಿದ್ರೆ, ಏನು ಟೈಮ್ ಆಗಿಲ್ಲ, ಈಗಷ್ಟೇ 6:15. ಇಷ್ಟು ಬೇಗ ಎದ್ದು ಏನ್ ಮಾಡ್ಬೇಕು ನೀವು, ಇವತ್ತು ನನ್ ಬರ್ಡೇ ಅನ್ನೋದನ್ನ ಮರಿಬೇಡಿ ವೇದ, ಬರ್ಡೇ ಹುಡುಗನಿಗೆ ಯಾವ್ದಕ್ಕೂ ಇಲ್ಲ ಅನ್ಬಾರ್ದು ಗೊತ್ತಾ ಎಂದವನು ಬೆಳಗ್ಗೆಯೇ ಚಂದದ ಪ್ರಣಯಕ್ಕೆ ಮುನ್ನುಡಿ ಬರೆದಿದ್ದ. ಅವನ ತುಂಟ ಸಿಹಿ ಕಾಟಕ್ಕೆ ಸೋತ ನಿವೇದನ ಈಗ ಯಾವುದೇ ಅಳುಕಿಲ್ಲದೆ ಅವನಲ್ಲಿ ಒಂದಾಗಿ ಮತ್ತೊಮ್ಮೆ ನಿದ್ರೆಗೆ ಜಾರಿದ್ರೆ 1 ಗಂಟೆ ಬಳಿಕ ತಾನೇ ಅವಳನ್ನ ಎಬ್ಬಿಸೋ ಸೌರಭ್ ಮುಗುಳ್ನಗ್ತಾ ಅವಳೆದುರು ಕಾಫಿ ಹಿಡಿದು ನಿಂತಿದ್ದ. ಅವನು ಕಾಫಿ ಹಿಡಿದು ನಿಂತಿರೋದನ್ನ ಕೊಂಡು, ಓ ಟೈಮ್ ಆಯ್ತು, ನಾನು ಮತ್ತೊಮ್ಮೆ ಮಲಗ್ಬಿಟ್ಟೆ ಅಂತ ತಡಬಡಾಯಿಸಿ ಎದ್ದ ನಿವೇದನ ತನ್ನ ಮೈ ಮೇಲಿಂದ ಜಾರಿದ ಹೊದಿಕೆಯನ್ನ ಹೊತ್ಕೊಳ್ಳೋಕೆ ಗಡಿಬಿಡಿ ಮಾಡುವಾಗ, ಹೆದ್ರುಬೇಡಿ ವೇದ, ಸದ್ಯಕ್ಕೆ ನಿಮ್ಗೆ ತೊಂದರೆ ಕೊಡಲ್ಲ, ಆದ್ರೂ ನನ್ನೆದ್ರು ನೀವು ಹುಷಾರಾಗಿರ್ಬೇಕು ಕಣ್ರಿ, ಇನ್ನು ನನ್ನನ್ನ ತಡೆಯೋದು ಕಷ್ಟವೇ ಬಿಡಿ ಅಂತ ಅವಳ ಕೊರಳ ಒನಪಿನಲ್ಲಿ ತುಟಿಯೂರಿದ ತುಂಟನನ್ನ ತಡೆಯೋದೇ ಅವಳಿಗೊಂದು ಕಷ್ಟವಾಗಿತ್ತು. ಆಗ ನಿವೇದನ, ಸೌರಭ್ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವನಿಂದ ಕಾಫಿ ಕಪ್ ಪಡೆದ್ರೆ ಅವಳೊಂದು ಗುಟ್ಕು ಕುಡಿದ ಬಳಿಕ ಅದೇ ಕಪ್ನಲ್ಲಿ ತಾನು ಒಂದು ಗುಟ್ಕು ಕುಡ್ದವನು ಮತ್ತೆ ಅವಳ ಕೈಗೆ ಕಪ್ ಕೊಟ್ಟು ಅವಳು ಪೂರ್ತಿಯಾಗಿ ಕುಡಿದು ಮುಗಿಸಿದ ನಂತರ ಅವಳ ಕೈಗಳನ್ನ ಹಿಡಿದು, ವೇದ, ನನ್ನಿಂದ ನಿಮ್ಗೆ ಯಾವ ತೊಂದರೆಯೂ ಆಗ್ಲಿಲ್ಲ ತಾನೆ, ಅಂದ್ರೆ ನನ್ನ ಸ್ಪರ್ಶ ಮುದ್ದಾಟ ನಿಮ್ಗೆ ಹಿಂಸೆ ಆಗ್ಲಿಲ್ಲ ತಾನೆ ಎಂದು ಮೃದುವಾಗಿ ಕೇಳಿದಾಗ, ಖಂಡಿತವಾಗಿಯೂ ಇಲ್ಲ ಸೌರಭ್, ನಿಜವಾದ ದಾಂಪತ್ಯ, ನಿಜವಾದ ಪ್ರಣಯ, ದೈಹಿಕ ಮಿಲನ ಅಂದ್ರೆ ಏನು ಅನ್ನೋದನ್ನ ನೀವೇ ಅರ್ಥ ಮಾಡಿಸಿದ್ದು ಅನ್ನೋ ನಿವೇದನ ಅವನ ಮುಂದಲೆ ಕೆದರಿ ಮತ್ತೊಮ್ಮೆ ಸ್ನಾನಕ್ಕೆ ಹೋಗ್ತಾಳೆ. ಕಡು ನೀಲಿ ಬಣ್ಣದ ಒಡಲಿಗೆ ಚಿನ್ನದ ಬಣ್ಣದ ಪುಟ್ಟ ಜರಿ ಅಂಚಿನ ಸೀರೆ ಉಟ್ಟು ತುಸು ಆಸ್ತೆಯಿಂದ ಅಲಂಕರಿಸಿಕೊಂಡ ನಿವೇದನ ದೇವಸ್ಥಾನಕ್ಕೆ ಹೋಗೋಕೆ ರೆಡಿಯಾಗಿ ಕೆಳಗಡೆ ಬಂದ್ರೆ 10 ನಿಮಿಷದ ನಂತರ ತಾನು ಕೂಡ ರೆಡಿಯಾಗಿ ಬಂದ ಸೌರಭ್ ಬಿಳಿ ಪಂಚೆಗೆ ಅದೇ ಕಡು ನೀಲಿ ಬಣ್ಣದ ತುಂಬು ತೋಳಿನ ಶರ್ಟ್ ಧರಿಸಿ ಮುಂಗೈ ಮಡಚಿದ್ದಾನೆ. ಅಲ್ಲಿವರೆಗೂ ಫಾರ್ಮಲ್ ಡ್ರೆಸ್, ಜೀನ್ಸ್, ಟೀ ಶರ್ಟ್ ಧರಿಸ್ತಾ ಇದ್ದ ಸೌರಭ್ ಇಲ್ಲಿಗೆ ಬಂದಾಗಿಂದ ಹೆಚ್ಚಾಗಿ ಪಂಚೆ ಧರಿಸ್ತಾನೆ. ಅವನು ಪಂಚೆಯನ್ನ ಎತ್ಕಟ್ಟಿ ಶರ್ಟ್ನ ತೋಳನ್ನ ಮಡಚಿ ಓಡಾಡೋದೇ ಒಂದು ಚಂದ.
ಮೊದಲು ಮನೇಲಿ ದೇವರಿಗೆ ಪೂಜೆ ಮಾಡಿದ ಬಳಿಕ ಇಬ್ರು ದೇವಸ್ಥಾನಕ್ಕೆ ಹೊರಡ್ತಾರೆ. ಅವನು ರಾಯಲ್ ಎನ್ಫೀಲ್ಡ್ ಬೈಕ್ ನಲ್ಲಿ ಗತ್ತಿನಿಂದ ಕುಳಿತರೆ ಅವನ ಭುಜ ಹಿಡಿದು ಕುಳಿತಿದ್ದ ನಿವೇದನಾಳಿಗೂ ಅವನೊಂದಿಗೆ ಓಡಾಡೋದು ಒಂದು ರೀತಿಯ ಹೆಮ್ಮೆಯೇ ಸರಿ. ಅದೇನೋ ಹೊಸ ಹರುಷ, ಹೊಸ ಉತ್ಸಾಹ ಇಬ್ರಲ್ಲೂ. ದೇವ್ರೇ, ಇದುವರೆಗೂ ನಾನು ಕೇಳಿದ್ದನ್ನ ನೀನು ಕೊಟ್ಟಿಲ್ಲ, ಅದಕ್ಕೆ ನಾನು ಕೇಳೋದನ್ನೇ ಬಿಟ್ಟಿದ್ದೆ. ಆದ್ರೆ ಈಗ ನಿನ್ನಲ್ಲಿ ನನ್ನದೊಂದು ಮನವಿ ಇದೆ ಭಗವಂತ. ಈಗ ನನ್ಗೆ ದೊರೆತಿರೋ ಜೀವನ ಹೀಗೆ ಇರಲೆಂದು ಆಶೀರ್ವಾದ ಮಾಡು ಸಾಕು. ಇದುವರೆಗೂ ಸಾಕಷ್ಟು ನೋವು ಅನುಭವಿಸಿದೀನಿ, ಇನ್ನೂ ನೋವು ಅನುಭವಿಸೋ ಶಕ್ತಿ ನನ್ನಲ್ಲಿಲ್ಲ ಎಂದು ನಿವೇದನ ಕೈ ಮುಗ್ದು ಬೇಡ್ತಾ ಇದ್ರೆ ಅವಳ ಪಕ್ಕದಲ್ಲಿ ಕೈ ಮುಗ್ದು ನಿಂತಿದ್ದ ಅವಳ ಗಂಡನ ಬೇಡಿಕೆಯೂ ಅದೇ. ದೇವ್ರೆ, ನನ್ನ ವೇದ ಏನನ್ನೇ ಕೇಳಿದ್ರು ಕೊಟ್ಬಿಡಪ್ಪ. ಈ ಜನ್ಮಕ್ಕೆ ಅವರ ಜೊತೆ ಬೇಕಂತ ಮಾತ್ರ ನಿನ್ನಲ್ಲಿ ಬೇಡ್ತೀನಿ ನಾನು. ಅವ್ರಿಲ್ಲದ ಬದುಕು ನನ್ಗೆ ಶೂನ್ಯ ಸಮ ಎಂದು ಬೇಡ ಸೌರಭ್. ಅರ್ಚಕರು ಕೊಟ್ಟ ಕುಂಕುಮ ಪ್ರಸಾದವನ್ನ ಅವಳ ಹಣೆಗೆ ನೆತ್ತಿಗೆ ಹಚ್ಚಿದ್ರೆ ಪ್ರತಿಯಾಗಿ ನಿವೇದನ ಕೂಡ ಅವನ ಹಣೆಗೆ ಕುಂಕುಮವಿಟ್ಟು ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾಳೆ. ಇಬ್ಬರ ಜೋಡಿಯನ್ನ ಕಂಡು ಗುಡಿಯಲ್ಲಿದ್ದ ದೇವರು ಕೂಡ ಮೌನವಾಗಿ ಹರಿಸಿದ್ದ. ಪೂಜೆಯ ನಂತರ ಕೆಲ ಹೊತ್ತು ಅಲ್ಲಿಯೇ ಕುಳಿತಿದ್ದ ಜೋಡಿ ಬೆಳಗಿನ ತಿಂಡಿಯನ್ನ ಹೊರಗಡೆ ಮುಗಿಸಿ ಮನೆಗೆ ಹೋಗೋ ಹೊತ್ತಿಗೆ ಸೌರಭ್ನ ಬೈಕನ್ನ ಅಡ್ಡ ಹಾಕಿದ ಅವನ ಗೆಳೆಯರು ಅವನ ಬರ್ಡೇ ಪಾರ್ಟಿ ಬೇಕು ಅಂತ ಹಠ ಹಿಡಿದಾಗ, ಇವತ್ತು ಮಧ್ಯಾಹ್ನ ಎಲ್ರಿಗೂ ನಮ್ಮನೇಲೆ ಊಟ, ನೀವೆಲ್ರೂ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೀತಾನೆ ಸೌರಭ್. ಅವನ ಮಾತಿಗೆ ಅವನನ್ನ ಅಣಗ್ಸೋ ಹಾಗೆ ನಗೋ ಅವನ ಗೆಳೆಯರು, ಈಗ್ಲೂ ನಿನ್ ಬುದ್ಧಿ ಬಿಡ್ಲಿಲ್ವಲ್ಲ, ಮದ್ವೆ ಆದ ನಂತರವೂ ಬದ್ಲಾಗ್ದೆ ಹೋದ್ರೆ ಹೇಗೆ ಸೌರಭ್? ನೀನಂತೂ ಗುಂಡ್ ಹಾಕೋದಿಲ್ಲ, ಕೊನೆ ಪಕ್ಷ ನಮ್ಗಾದ್ರೂ ಗುಂಡಿನ ಪಾರ್ಟಿ ಕೊಡ್ಸೋ ಮಾರಾಯ ಅಂತ ಕೇಳಿದ್ರೆ, ಅದಕ್ಕೆಲ್ಲ ನಾನಿಲ್ಲ ಕಣ್ರು. ನಿಮ್ಗೆ ಹೆಂಡ ಕುಡ್ಸಿ ನಿಮ್ ಆರೋಗ್ಯದ ಜೊತೆಗೆ ಬದುಕನ್ನ ಹಾಳು ಮಾಡೋ ಕೆಟ್ಟ ಬುದ್ಧಿ ನನಗಿಲ್ಲ. ನಾನು ಹೆಂಡ ಕುಡಿಯೋದಿಲ್ಲ, ಬೇರೆಯವರಿಗೂ ಕುಡಿಯೋಕೆ ಪ್ರೋತ್ಸಾಹಿಸೋದಿಲ್ಲ. ಬದಲಾಗಿ ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡು ಊಟಕ್ಕೆ ಬನ್ನಿ, ಹೊಟ್ಟೆ ತುಂಬಾ ಸಿಹಿ ಅಡ್ಗೆ ಹಾಕಿಸ್ತೀನಿ ಅನ್ನೋ ಸೌರಭ್ನ ಮಾತುಗಳು ಅವನ್ ಹಿಂದೆ ಮೌನವಾಗಿ ಕುಳಿತಿದ್ದ ನಿವೇದನಾಳ ಮುಖದ ಮೇಲೆ ನಗು ಮೂಡಿಸಿತ್ತು. ಅವನು ಕರ್ದ ಅಂದ್ಮೇಲೆ ಅವನ ಗೆಳೆಯರು ಖಂಡಿತವಾಗಿ ಊಟಕ್ಕೆ ಬರ್ತಾರೆ ಅಂತ ತಿಳಿದ ನಿವೇದನ, ಮನೆಗೆ ಹೋಗೋದ್ ಬೇಡ, ಸ್ವಲ್ಪ ಸಿಟಿ ಕಡೆಗೆ ಹೋಗೋಣ, ಒಂದಷ್ಟು ಅಡ್ಗೆ ಪದಾರ್ಥಗಳನ್ನ ತರಬೇಕು ಅಂದಾಗ ಅದಕ್ಕಾಗಿಯೇ ಕಾದಿದ್ದವನು ಮತ್ತೊಮ್ಮೆ ಅವಳೊಂದಿಗೆ ಸಿಟಿ ರೌಂಡ್ ಹಾಕಿದ್ದ. ಮನೆಗೆ ಬಂದ ನಂತರ ಅವಳಿಗೆ ಅಡ್ಗೆ ಮಾಡೋಕ್ಕೂ ಬಿಡ್ಬೇಕಲ್ಲ ತುಂಟ. ವೇದ, ಏನಾದ್ರೂ ಹೆಲ್ಪ್ ಮಾಡ್ಬೇಕಾ ಅಂದವನು ಸುಮ್ನೆ ಅವಳನ್ನ ಅಂಟ್ಕೊಂಡು ನಿಂತಿದ್ದು ಮಾತ್ರವೇ ಭಾಗ್ಯ. ಅವಳನ್ನ ಹಿಂದಿನಿಂದ ಬಳಸೋದು, ಅವಳ ಕೆನ್ನೆಗೆ ಕೆನ್ನೆ ತಾಕ್ಸೋದು, ಅವಳ ನಡುವಿಗೆ ಗಿಲ್ಲೋದು, ಕೊನೆಗೆ ಅವಳ ಕೆನ್ನೆಗೆ ಮುತ್ತಿಟ್ಟು ನಾನ್ ಕೊಟ್ಟಿದ್ದನ್ನ ವಾಪಸ್ ಕೊಡೋದಿಲ್ವಾ ಶ್ರೀಮತಿ ಅವರೇ ಅನ್ನೋದು. ಹೀಗೆ ಈ ರೀತಿಯ ಚಂದದ ಸಹಾಯವನ್ನ ಮಾಡ್ತಾ ನಿಂತವನು ಅವಳು ತನ್ನೆಡೆಗೆ ಉರಿ ನೋಟ ಬೀರಿದ ಕೂಡ್ಲೆ, ಇವತ್ತು ನನ್ ಬರ್ಡೇ ಬಾಯ್ ಅನ್ನೋದನ್ನ ಮರಿಬೇಡಿ ಅಂತ ಹೇಳಿ ನಗ್ತಾ ಇದ್ದ. ಆಗ ನಿವೇದನ, ಇವತ್ ಒಂದಿನ ಮಾತ್ರವೇ ನೀವು ಬರ್ಡೇ ಬಾಯ್, ನಾಳೆಯಿಂದ ನಿಮ್ಗಿದೆ ಕಣ್ರಿ ಅಂತ ಹುಸಿಗದ್ರಿದ್ರು ಅವನ ಎಲ್ಲಾ ತುಂಟಾಟ ಅವಳಿಗೂ ಇಷ್ಟ ಆಗ್ತಾ ಇತ್ತು. ಕೆಲ ಹೊತ್ತು ಅವಳನ್ನ ಕಾಡಿದ್ರು ಬಳಿಕ ಅವಳಿಗೆ ಕೆಲಸದಲ್ಲಿ ತನ್ನಿಂದ ಆದಷ್ಟು ಸಹಾಯ ಮಾಡಿದ್ದ ಸೌರಭ್. ಮಧ್ಯಾಹ್ನದ ಹೊತ್ತಿಗೆ ಸರಿಸುಮಾರು 15 ಗೆಳೆಯರಿಗೆ ತನ್ನ ಜನ್ಮದಿನದ ಸಿಹಿ ಊಟ ಬಡಿಸಿದ್ದ. ನೀವು ಕೂಡ ಅವ್ರ ಜೊತೆಗೆ ಊಟ ಮಾಡಿ ಅಂತ ನಿವೇದನ ಎಷ್ಟೇ ಬಲವಂತ ಮಾಡಿದ್ರು ಒಪ್ಪದವನು ಅವಳೊಂದಿಗೆ ಊಟ ಮಾಡ್ತೀನಿ ಅಂದಾಗ ಅವನ ಮೇಲಿನ ಅಭಿಮಾನ ಮತ್ತಷ್ಟು ಹೆಚ್ಚುತ್ತಾ ಇತ್ತು ಅವಳಿಗೆ. ಆದ್ರೆ ಅವನ ಗೆಳೆಯರ ಮಾತನ್ನ ಕೇಳುವಾಗ ಊರಲ್ಲಿದ್ದಾಗ ಈ ಸೌರಭ್ ಏನ್ ಕಮ್ಮಿ ಆಟ ಆಡಿಲ್ಲ, ಈ ಹುಡುಗ ದೊಡ್ಡ ರೌಡಿ ಪೈಲ್ವಾನ ಅನ್ನೋದು ತಿಳಿತಾ ಇತ್ತು ನಿವೇದನಾಗೆ. ಊಟ ಮುಗಿಸಿದ ಅವನ ಗೆಳೆಯರೆಲ್ರೂ ನಿವೇದನಾಳ ಬಳಿ ಬಂದು, ನಿಜ ಹೇಳ್ತೀವಿ ನಿವೇದನ ಅವ್ರೆ, ಇವನು ನಾನು ಮದ್ವೆ ಆಗೋದಿಲ್ಲ ಅಂತ ಮದ್ವೆಯಿಂದ ದೂರ ಹೋಗುವಾಗ ಹೆಣ್ಣನ್ನ ನೋಡೋಕೆ ಹೋಗಿ ಆ ಹುಡುಗಿ ಎಷ್ಟೇ ಚೆನ್ನಾಗಿದ್ರು ಅವಳು ಚೆನ್ನಾಗಿಲ್ಲ ಅನ್ನೋವಾಗ, ಅಷ್ಟೇ ಯಾಕೆ ನಾವೆಲ್ಲ ಹುಡುಗರು ಒಟ್ಟಿಗೆ ಕುಳಿತು ದಾರಿಯಲ್ಲಿ ಹೋಗೋ ಹೆಣ್ಮಕ್ಳನ್ನ ಕಂಡು ಕಮೆಂಟ್ ಪಾಸ್ ಮಾಡೋವಾಗ್ಲೂ ಇವನು ಆ ಹುಡುಗಿರ್ ಕಡೆ ತಿರ್ಗಿಯೂ ನೋಡದೆ ಇದ್ದಾಗ ನಾವೆಲ್ಲ ಇವನಿಗೆ ನೀನು ನಿಜವಾಗಿಯೂ ಗಂಡ್ಸೋ ಅಲ್ವೋ ಅಂತೆಲ್ಲ ಪ್ರಶ್ನೆ ಮಾಡಿದ್ವಿ. ಆಗ ಇವನು, ನಿಮ್ ಹಾಗೆ ಸಿಕ್ಕ ಹುಡುಗಿರನ್ನ ನೋಡೋ ಹುಚ್ಚಿಲ್ಲ ನನಗೆ, ನನ್ನ ಹೆಣ್ಣನ್ನ ಮಾತ್ರವೇ ನೋಡೋದು ಅಂತ ಇದ್ದ. ಆಗೆಲ್ಲ ಇವನ ಹಿಂದಿನಿಂದ ನಾವೇ ನಗ್ತಾ ಇದ್ವು. ಆದ್ರೆ ಈಗ ಇವನನ್ನ ನಿಮ್ಮೊಂದಿಗೆ ನೋಡಿದಾಗ ಬಹಳ ಖುಷಿ ಆಗತ್ತೆ. ನಿಮ್ಮ ಬದುಕು ಹೀಗೆ ಸುಖಮಯವಾಗಿರ್ಲಿ ಅಂತ ಹಾರಸ್ತೀವಿ ಅಂದಾಗ ಅವರೆಲ್ರಿಗೂ ಸಣ್ಣ ಮುಗುಳ್ನಗೆಯನ್ನೇ ಉತ್ತರವಾಗಿ ಕೊಡ್ತಾಳೆ ನಿವೇದನ. ಅವರೆಲ್ರು ಹೋದ ಬಳಿಕ ಇವರಿಬ್ರು ಒಟ್ಟಾಗಿ ಊಟ ಮಾಡ್ತಾರೆ. ಬೆಳಗ್ಗೆ ಕಾಲ್ ಮಾಡಿ ವಿಶ್ ಮಾಡ್ತಾರೆ ಅನ್ಕೊಂಡಿದ್ದ ಅವನ ತಂದೆ ತಾಯಿ ಮಧ್ಯಾಹ್ನದ ನಂತರ ಕಾಲ್ ಮಾಡಿ, ಕ್ಷಮ್ಸು ಮಗ, ಇಲ್ಲಿ ಅದೇನೋ ನೆಟ್ವರ್ಕ್ ಸಮಸ್ಯೆ ಅಂತೆ, ಅದಕ್ಕೆ ನಿಂಗೆ ಕಾಲ್ ಮಾಡಿದ್ರೆ ಫೋನ್ ಸಿಗ್ತಾ ಇರ್ಲಿಲ್ಲ ಅಂದಾಗ
ಪರವಾಗಿಲ್ಲ ಅಮ್ಮ ಅಪ್ಪಾಜಿ, ನೀವ್ ಯಾವಾಗ ಬರ್ತೀರಾ ಅಂತ ಕೇಳೋ ಹುಡುಗನಿಗೆ ಇನ್ನೂ 1-2 ದಿನದ ನಂತರ ಬರ್ತೀವಿ ಮಗ, ನಿನ್ನ ಜನ್ಮದಿನದ ಆಚರಣೆ ಹೇಗಿದೆ, ವೇದ ನಿನ್ಗೆ ಸಿಹಿ ತಿನ್ಸಿದ್ಲಾ ಅಂತ ಪ್ರಶ್ನಿಸೋ ಶೇಷಣ್ಣ ದಂಪತಿಯ ಪ್ರಶ್ನೆಗೆ ಉತ್ತರಿಸೋ ಮೊದಲು ನಿವೇದನಾಳ ಕಡೆ ನೋಡಿದವನು ಅವಳನ್ನ ಕೆಣಕೋ ಹಾಗೆ, ನಿಮ್ಮ ಸೊಸೆ ನನಗೆ ಈ ವರ್ಷದ ಜನ್ಮದಿನಕ್ಕೆ ದೊಡ್ಡ ಗಿಫ್ಟೇ ಕೊಟ್ಟಿದ್ದಾರೆ. ಅವರು ಕೊಟ್ಟ ಗಿಫ್ಟ್ ನಂಗೆ ತುಂಬಾನೇ ಇಷ್ಟ ಆಯ್ತು ಅಪ್ಪಾಜಿ. ಅದು ಅಲ್ಲದೆ ಅವರು ತಿನ್ನಿಸಿದ ಸಿಹಿ ಕೂಡ ಬಹಳ ಇಷ್ಟ ಆಯ್ತು ಅಂದಾಗ ಅವನ ಕಣ್ಣಲ್ಲಿ ಮತ್ತೆ ಮತ್ತೆ ಕಾಣ್ತಾ ಇದ್ದ ಬಯಕೆಗಳ ಬಾಣಕ್ಕೆ ತಲ್ಲಣಿಸೋ ನಿವೇದನ ಮೆಲ್ಲನೆ ಎದ್ದು ಅಡ್ಗೆ ಮನೆಗೆ ಹೋಗ್ತಾಳೆ ಪಾತ್ರೆ ತೊಳೆಯೋ ಸಲುವಾಗಿ. ಅವಳ ನಸು ನಾಚಿಕೆಯನ್ನ ಅರ್ಥೈಸ್ಕೊಂಡು ಒಳಗೊಳಗೆ ನಗೋ ಸೌರಭ್ ಮತ್ತೊಂದಿಷ್ಟು ಹೊತ್ತು ತನ್ನ ಹೆತ್ತವ್ರ ಜೊತೆಗೆ ಮಾತಾಡಿ, ಬೇಗ ಮನೆಗ್ ಬನ್ನಿ, ನೀವಿಲ್ದೆ ನಮ್ಮಿಬ್ರಿಗೂ ಬೇಸರ ಆಗತ್ತೆ, ಮನೆಯೆಲ್ಲ ಖಾಲಿ ಖಾಲಿ ಅನ್ಸತ್ತೆ ಅಂದಾಗ, ಸ್ವಲ್ಪ ದಿನ ಅಷ್ಟೇ ಮಗ, ಆಮೇಲೆ ನಿನ್ ಮಗ್ನೋ ಮಗಳೋ ಮನೆ ತುಂಬಿದ್ರೆ ಮನೆ ಖಾಲಿ ಅನ್ಸೋದಿಲ್ಲ ಅಂತ ನಗ್ತಾರೆ ವೀಣಾ. ತನ್ನ ಹೆತ್ತವರೊಂದಿಗೆ ಮಾತಾಡಿದ ನಂತರ ಅವರು ಕೊನೆಯಲ್ಲಿ ಹೇಳಿದ ವಿಚಾರದ ಬಗ್ಗೆ ಯೋಚಿಸೋ ಸೌರಭ್, ನಾವು ಒಂದಾಗೋ ಮೊದಲು ಈ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಅಲ್ವಾ, ಅಂದ್ರೆ ಮಗುವಿನ ಬಗ್ಗೆ ವಿಚಾರ ಮಾಡ್ಬೇಕಿತ್ತು. ಒಂದೊಮ್ಮೆ ವೇದಾಗೆ ಮಗು ಬೇಡ ಅನ್ಸಿದ್ರೆ ಅಂತ ಯೋಚಿಸ್ತಾ ಕುಳಿತಾಗ ಅವನ ಯೋಚನೆಯನ್ನ ಕದಡಿದ್ದು ನಿರಂಜನ್ನ ಕರೆ. ನಗುತ್ತಲೇ ಅವನು ಕಾಲ್ ರಿಸೀವ್ ಮಾಡಿದ ಸೌರಭ್ ಅವನಿಂದನೂ ಜನ್ಮದಿನದ ಶುಭಾಶಯಗಳನ್ನ ಪಡೆದು, ನಮ್ಮವರು ನಿಮ್ಮವ್ರ ಹತ್ರ ಹೇಳಿ, ನಿಮ್ಮವರು ನಿಮಗ್ ಹೇಳಿ, ನೀವು ನನಗೆ ಕಾಲ್ ಮಾಡಿದ ಸರ್ ಅಂತ ಮಾತಾಡ್ತಲೇ ಹೊರಗಡೆಗೆ ಹೋಗ್ತಾನೆ ಸೌರಭ್. ಆಗ ನಿರಂಜನ್, ಹೌದಪ್ಪ ಹಾಗೆಯೇ ಆಗಿದ್ದು, ಮತ್ತೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಹೆಂಗಾಯ್ತು, ಮದ್ವೆ ನಂತರ ಮೊದಲ ಬರ್ಡೇ ಅಲ್ವಾ, ಇಬ್ರು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರ, ನಿಮ್ಮವ್ರೇನಾದ್ರೂ ವಿಶೇಷವಾದ ಉಡುಗೊರೆ ಕೊಟ್ರಾ ಎಂದು ತುಂಟತನದಲ್ಲಿ ಪ್ರಶ್ನಿಸಿದಾಗ 1-2 ನಿಮಿಷ ಸುಮ್ನಿದ್ದ ಸೌರಭ್ ಬಳಿಕ, ಹೌದು ಸರ್, ನಮ್ಮವರು ನನಗೆ ಚಂದದೊಂದು ಉಡುಗೊರೆ ಕೊಟ್ರು, ಅದೇನು ಅಂದ್ರೆ ಅವರ ಬದುಕಿಗೆ ನನ್ನನ್ನ ಸೇರಿಸ್ಕೊಂಡ್ರು ಸರ್ ಅನ್ನೋ ಮೂಲಕ ತಮ್ಮ ದಾಂಪತ್ಯ ಆರಂಭವಾದ ಬಗ್ಗೆ ಸಣ್ಣ ಸುಳಿವು ಕೊಡ್ತಾನೆ ಸೌರಭ್. ಸದ್ಯ ಈಗ್ಲಾದ್ರೂ ಎಲ್ಲವೂ ಒಳ್ಳೇದಾಯ್ತಲ್ಲ, ಇನ್ನೇನು ಆದಷ್ಟು ಬೇಗ ನಿಮ್ಮಿಬ್ರ ಮಡಿಲು ಸಹ ತುಂಬ್ಲಿ ಅಂತ ಹರಿಸ್ತೀನಿ ಸೌರಭ್ ಅನ್ನೋ ನಿರಂಜನ್ ಅವರಿಗೆ ಮೊದಲ ಸಲವಂತೂ ಮಾತೃತ್ವದ ಯಾವ ಸುಖವನ್ನು ಅನುಭವಿಸೋಕೆ ಆಗ್ಲಿಲ್ಲ. ಈ ಬಾರಿಯಾದ್ರೂ ಆ ಅನುಭೂತಿ ಯಥೇಚ್ಛವಾಗಿ ಸಿಗ್ಲಿ ಅಂದಾಗ ಅವನ ಮಾತಿನ ಪ್ರಭಾವದಿಂದ ಮಗುವಿನ ಬಗೆಗಿನ ಯೋಚನೆಯನ್ನ ಅಲ್ಲಿಯೇ ಬಿಟ್ಟು ಮನೆಯೊಳಗಡೆ ಹೋಗಿದ್ದ ತನ್ನವಳನ್ನ ಕಾಡೋ ಸಲುವಾಗಿ. ಅವಳಿಗೆ ಕೆಲಸ ಮಾಡೋಕೆ ಬಿಡದಂತೆ ಕಾಡುವವನ ಸಿಹಿ ಕಾಟಗಳೆಲ್ಲ ಅವಳಿಗೂ ಪ್ರಿಯ ಅನ್ಸೋಕೆ ಶುರುವಾಗಿತ್ತು. ಹಾಗಾಗಿ ತಾನು ಸಹ ಅವನನ್ನ ಕಾಡಿಸಿ ಸತಾಯಿಸಿ ಅವನಿಗೆ ಒಲಿತಾ ಇದ್ಲು. 2 ದಿನಗಳ ನಂತರ ದೇವಾಲಯಗಳ ಯಾತ್ರೆ ಮುಗಿಸಿ ಬಂದ ಶೇಷಣ್ಣ ದಂಪತಿಯನ್ನ ಕಂಡು ಸಂಭ್ರಮದಿಂದ ಬರಮಾಡ್ಕೊಳ್ಳೋ ನಿವೇದನ, ನೀವಿಬ್ರು ಇಲ್ದೆ ಬಹಳ ಬೇಸರ ಆಗ್ತಾ ಇತ್ತು ಅಂದಾಗ, ನಮಗೂ ಸಹ ಯಾವಾಗ ನಿಮ್ಮಿಬ್ರನ್ನ ನೋಡ್ತೀವಿ ಅನ್ನುವಂತಾಗಿತ್ತು ಮಗಳೇ ಅಂತಾರೆ ಶೇಷಣ್ಣ ದಂಪತಿ. ಸೌರಭ್ ಕೂಡ ತನ್ನ ಹೆತ್ತವರನ್ನ ಕಂಡು ಸಂತಸ ವ್ಯಕ್ತಪಡಿಸ್ತಾನೆ. ಮೊದ್ಲು ಅವರಿಬ್ಬರಿಗೂ ಸ್ನಾನಕ್ಕೆ ಅಣಿ ಮಾಡೋ ನಿವೇದನ, ಸ್ನಾನ ಮುಗಿಸ್ ಬನ್ನಿ, ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋರಂತೆ, ದೂರದ ಪ್ರಯಾಣ ಅಲ್ವಾ ಆಯಾಸವಿರುತ್ತೆ ಅಂದಾಗ ಒಪ್ಕೊಂಡ ಶೇಷಣ್ಣ ದಂಪತಿಗಳು ಅವರ ರೂಮಿಗೆ ಹೋದ್ರೆ ನಿವೇದನ ಅವರು ತಂದಿದ್ದ ಬ್ಯಾಗ್ನಲ್ಲಿದ್ದ ವಸ್ತುಗಳನ್ನೆಲ್ಲ ಆಚೆಗಿಡುವಾಗ ಅವಳನ್ನ ಹಾಗೆ ಎತ್ಕೊಂಡು ತಮ್ಮ ರೂಮಿನ ಕಡೆಗೆ ಹೋಗ್ತಾ ಇದ್ದ ಸೌರಭ್ ತನ್ನ ಹೆತ್ತವರ ಕೈಗೆ ಸಿಕ್ಕಿ ಬಿದ್ದಿದ್ದ. ಸ್ನಾನಕ್ಕೆಂದು ಹೋದ ಶೇಷಣ್ಣ ಬ್ಯಾಗ್ನಲ್ಲಿದ್ದ ಬ್ರಷ್ ತರೋಕೆ ಬಂದ್ರೆ ವೀಣಾ ಕೂಡ ನಿವೇದನಳ ಹತ್ರ ಏನನ್ನೋ ಕೇಳೋಕೆ ಆಚೆಗೆ ಬಂದಿದ್ರು. ಅದೇ ಸಮಯಕ್ಕೆ ಅವರ ಬ್ಯಾಗ್ನಿಂದ ಒಗೆಯೋ ಬಟ್ಟೆಯನ್ನ ತೆಗೆದು ಕೈಲಿ ಹಿಡಿದಿದ್ದ ನಿವೇದನ ತಮ್ಮ ಮಗನ ತೋಳ್ನಲ್ಲಿ ಇದ್ದದ್ದನ್ನ ಕಂಡ ಶೇಷಣ್ಣ ದಂಪತಿಗಳಿಗೆ ನಾಚಿ ಮುಖವನ್ನ ಪಕ್ಕಕ್ಕೆ ಹಾಕುವಂತಾಗಿತ್ತು. ಅವರಿಬ್ರು ಹೋದ ನಂತರ ಸೌರಭ್ನ ಕೆನ್ನೆಗೆ ತಿವಿಯೋ ನಿವೇದನ, ಬರೀ ಅವಸರವೇ ಆಗೋಯ್ತು ನಿಮಗೆ, ಸ್ವಲ್ಪ ಹೊತ್ತು ಸುಮ್ನಿದ್ರೆ ಆಗ್ತಾ ಇರ್ಲಿಲ್ವಾ ಅಂತ ಜೋರು ಮಾಡಿದ್ರೆ, ನಾನು ಸುಮ್ನೆ ನಿಮ್ಗೆ ಕಾಟ ಕೊಡ್ಬೇಕು ಅನ್ಕೊಂಡೆ ಅಷ್ಟೇ ಕಣ್ರಿ, ಆದ್ರೆ ಅಮ್ಮ ಅಪ್ಪಾಜಿ ಹೀಗೆ ಹೋಗಿ ಹಾಗೆ ವಾಪಸ್ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ ಅಂತ ತಲೆ ಕೆತ್ಕೊಳ್ತಾ ಪೆಚ್ಚು ಮೋರೆ ಹಾಕಿದ ಸೌರಭ್ ಮರುಕ್ಷಣವೇ, ಹೋಗ್ಲಿ ಬಿಡಿ, ಅವ್ರೇನು ಬೇಸರ ಮಾಡ್ಕೊಂಡಿರೋದಿಲ್ಲ, ಬದಲಾಗಿ ಖುಷಿ ಪಟ್ಟಿರ್ತಾರೆ ಅಂದಾಗ, ಏನಾದ್ರೂ ಆಗ್ಲಿ ಅವ್ರಿಬ್ರು ಎದುರಿಗೆ ನೀವು ಸ್ವಲ್ಪ ಕಂಟ್ರೋಲ್ನಲ್ಲಿ ಇರೋದನ್ನ ಕಲಿಬೇಕು ಅನ್ನೋ ನಿವೇದನ ಮೆಲ್ಲಗೆ ಅವನ ತೋಳ್ನಿಂದ ಜಾರೋಕೆ ನೋಡಿದ್ರೆ, ನನಗೆ ಆರ್ಡರ್ ಮಾಡಿದ್ರೆ ನಾನು ಮತ್ತೆ ಅದನ್ನೇ ಜಾಸ್ತಿ ಮಾಡ್ತೀನಿ ಶ್ರೀಮತಿ ಅವರೇ, ಹಾಗಾಗಿ ನನ್ನ ಹತ್ರ ನೀವು ಪ್ರೀತಿಯಿಂದ ಸಿಹಿಯಾಗಿ ಮನವಿ ಮಾಡ್ಬೇಕು ಅಂದವನು ಸಿಹಿ ಕಾಣಿಕೆಗೆ ಬೇಡಿಕೆ ಇಟ್ಕೂಡ್ಲೆ ಅಮ್ಮ ಅಂತ ಕರೆಯೋ ನಿವೇದನ, ನಿಮ್ಮ ಅಮ್ಮ ಬಂದ್ರು ಅಂದ ತಕ್ಷಣ ಅವಳನ್ನ ಕೆಳಗಿಳಿಸೋ ಸೌರಭ್ ಸುತ್ತಲೂ ತನ್ನ ತಾಯಿಯನ್ನ ಹುಡುಕಿ ಅವಳು ಸುಳ್ಳು ಹೇಳಿದ್ದನ್ನ ಖಾತ್ರಿ ಪಡಿಸ್ಕೊಂಡು ಸಂಜೆಗೆ ವಿಚಾರಿಸ್ಕೊಳ್ತೀನಿ ನಿಮ್ಮನ್ನ ಅಂತ ಹೋಗ್ತಾನೆ.
ಇತ್ತ ಸ್ನಾನ ಮುಗಿಸಿ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ ಶೇಷಣ್ಣ ದಂಪತಿಗಳ ಅನುಭವಸ್ಥ ಕಣ್ಣುಗಳಿಗೆ ಅಂದು ರಾತ್ರಿಯ ಹೊತ್ತಿಗೆಲ್ಲ ಮಗ ಸೊಸೆಯ ದಾಂಪತ್ಯಕ್ಕೆ ಒಂದು ತಿರುವು ದೊರಕಿರಬಹುದು ಅನ್ನೋ ವಿಷಯ ತಿಳಿದು ಹೋಗಿತ್ತು. ಯಾಕೆ ಅಂದ್ರೆ ಅವರಿಬ್ರು ಇಲ್ಲದ ಸಮಯ ನೋಡ್ಕೊಂಡು ನಿವೇದನ ಎಲ್ಲಿ ಒಂಟಿಯಾಗಿದ್ರು ಸಾಕು ಅವಳನ್ನ ಕಾಡ್ಸಿ ಪೀಡ್ಸಿ ಬಿಡ್ತಾ ಇದ್ದ ಸೌರಭ್. ಹೀಗೆ ಒಂದೆರಡು ಬಾರಿ ಅವನು ಅವಳನ್ನ ಮುದ್ದಾಗಿ ಗೋಳು ಹೊಯ್ಕೊಳ್ಳೋದನ್ನ ಕಂಡ ಶೇಷಣ್ಣ ದಂಪತಿಗಳಿಗೆ ಪ್ರಾಮಾಣಿಕವಾಗಿ ಸಂತೋಷವಾಗಿತ್ತು. ಒಂದು ತಮ್ಮ ಮಗನ ಬದುಕು ಸರಿಯಾದ ಹಳಿಗೆ ಬಂತು ಅನ್ನೋ ತೃಪ್ತಿ ಆದ್ರೆ ಮತ್ತೊಂದು ನಿವೇದನ ಅನ್ನೋ ವೇದನೆಯ ಕಡಲಿನ ಬದುಕಲ್ಲಿ ಸಂತಸದ ಅಲೆಗಳು ಏಳ್ತಾ ಇವೆಯಲ್ಲ ಅನ್ನೋ ತೃಪ್ತಿ. ಅಂದಿನಿಂದ ಅವರೆಲ್ಲರ ಸುಂದರ ದಿನಚರಿ ಆರಂಭವಾಗಿತ್ತು. ಅದರಲ್ಲೂ ಸಂಸಾರ ಶುರು ಮಾಡಿದ ಬಳಿಕ ಸೌರಭ್ ಮತ್ತೆ ನಿವೇದನಾರ ಬದುಕು ಹೆಚ್ಚೆಚ್ಚು ಸುಂದರ ಅನಿಸ್ತಾ ಇತ್ತು. ನಿವೇದನ ಇದುವರೆಗೂ ಅನುಭವಿಸದ ದಾಂಪತ್ಯದ ಸಂತೋಷವನ್ನೆಲ್ಲ ಮೊಗಮೊಗೆದು ಧಾರೆ ಎರಿತಾ ಇದ್ದ ಸೌರಭ್. ಹಾಗಂತ ಅವಳೇನು ಹಿಂದೆ ಬೀಳಲಿಲ್ಲ. ತನ್ನಿಂದ ಆದಷ್ಟು ಅವನಿಗೆ ಸಹಕರಿಸಿ ಅವನೊಂದಿಗೆ ಸಂತೋಷವನ್ನ ಹಂಚಿಕೊಳ್ತಾ ಇದ್ಲು. ಬೆಳಿಗ್ಗೆ ಏಳೋ ಹಾಸಿಗೆಯಲ್ಲಿ ಶುರುವಾದ್ರೆ ಮುಗೀತು. ಇನ್ನವನ ತುಂಟಾಟಕ್ಕೆ ರಾತ್ರಿ ಮಲಗಿದ ನಂತರವೇ ಬ್ರೇಕ್ ಬೀಳ್ತಾ ಇದ್ದದ್ದು. ಬೆಳಗ್ಗೆ ಅವಳಿಗಿಂತ ಮುಂಚೆಯೇ ಎದ್ರು ಕಷ್ಟದಲ್ಲಿ ಕಣ್ಮುಚ್ಕೊಂಡು ಅವಳು ಏಳೋವರೆಗೂ ಕಾದ್ಕೊಂಡು ಅವಳು ಎದ್ಕೂಡ್ಲೆ ಅವಳನ್ನ ಮುದ್ದಾಡೋಕೆ ಆರಂಭಿಸ್ತಾ ಇದ್ದ. ವೇದ ಕಾಫಿ ಅಂತ ರೂಮಿಗೆ ಕಾಫಿ ತರಿಸ್ಕೊಂಡು ಅವಳೊಂದಿಗೆ ಕಾಫಿಯನ್ನ ಹಂಚಿ ಕುಡಿದು ಫ್ರೆಶ್ ಆಗಿ ಕೆಳಗಡೆ ಬಂದು ಅವಳು ಅಡ್ಗೆ ಮನೆಯಲ್ಲಿ ಒಬ್ಳೇ ಇರೋ ಸಮಯವನ್ನ ನೋಡ್ಕೊಂಡು ಅವಳನ್ನ ಕೆಣಕಿ ಅವಳಿಂದ ಉರಿ ನೋಟದ ಜೊತೆಗೆ ಸಿಹಿ ಕಾಣಿಕೆಯನ್ನ ಪಡೆದು ಕೆಲಸದ ಕಡೆ ಮುಖ ಮಾಡಿದ್ರೆ ಕೆಲ ಹೊತ್ತಿನ ನಂತರ ಮನೆ ಒಳಗಿನ ಕೆಲಸವನ್ನೆಲ್ಲ ಮುಗಿಸಿ ಅತ್ತೆ ಜೊತೆ ಊಟದ ಬುತ್ತಿ ತೆಗೆದುಕೊಂಡು ಹೋಗ್ತಾ ಇದ್ಲು ನಿವೇದನ. ತಿಂಡಿ ನಂತರ ಹಿರಿಯ ದಂಪತಿಗಳು ಮನೆಗೆ ವಾಪಸ್ಸಾದ್ರೆ ಅವರಿಬ್ರು ಕೃಷಿ ಕೆಲಸದ ಕಡೆ ಗಮನ ಕೊಡ್ತಾ ಇದ್ರು. ಜೊತೆಯಾಗಿ ಕಾಲ ಕಳೀತಿದ್ರು. ಸಂಜೆ ಹೊತ್ತಿಗೆ ಮನೆಗೆ ಬರೋ ನಿವೇದನ ಸಂಜೆ ಪೂಜೆ ಮತ್ತೆ ಅಡುಗೆ ಕೆಲಸ ಅಂತ ಕೆಲಸದ ಕಡೆ ಗಮನ ಕೊಟ್ರೆ ಇವನು ತನ್ನ ಅಮ್ಮನಿಂದ ಹೂ ಪಡೆದು ಅದನ್ನ ನಿವೇದನಾಳ ಮುಡಿಗೆ ಮುಡಿಸಿ ಬಳಿಕ ಹೆತ್ತವರೊಂದಿಗೆ ಕೆಲಸದ ಬಗ್ಗೆ ಚರ್ಚಿಸ್ತಾ ಆಗೊಮ್ಮೆ ಈಗೊಮ್ಮೆ ಅವಳಿಗೂ ರೇಗಿಸ್ತಾ ಕಾಲ ಕಳೀತಾ ಇದ್ದ. ಇನ್ನವನ ಅಪ್ಪ ಅಮ್ಮನಂತೂ ನಿವೇದನಾಳಿಂದಲೇ ಸೌರಭ್ ಇಷ್ಟು ಬದಲಾಗಿದ್ದು ಅಂತ ಅವಳನ್ನ ಮತ್ತಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅವಳನ್ನ ಸೊಸೆ ಅಂತ ನೋಡ್ದೆ ಸ್ವಂತ ಮಗಳ ಹಾಗೆ ಪ್ರೀತಿ ತೋರಿಸ್ತಾ ಇದ್ರು. ಬಳಿಕ ಅವಳು ರಾತ್ರಿ ರೂಮಿಗೆ ಬಂದದ್ದೇ ತಡ. ಮತ್ತೆ ತನ್ನ ತುಂಟಾಟಕ್ಕೆ ಚಾಲನೆ ಕೊಡ್ತಾ ಇದ್ದನಾದ್ರೂ ಎಂದಿಗೂ ಮಿತಿ ಮೀರಿ ವರ್ತಿಸ್ಲಿಲ್ಲ. ಅವಳೊಂದಿಗೆ ಸಂಯಮದಿಂದಲೇ ವರ್ತಿಸಿ ಮೃದುವಾಗಿ ಅವಳನ್ನ ಸೇರ್ತಾ ಇದ್ದ. ಅವನು ಮೊದಲ ಬಾರಿ ಅವಳನ್ನ ಹೇಗೆ ಮುಟ್ಟಿದ್ನೋ ಪ್ರತಿ ಬಾರಿಯೂ ಹಾಗೆ ನಯ ನಾಜೂಕಿನಿಂದನೇ ಅವಳನ್ನ ಮುಟ್ತಾ ಇದ್ದ. ತನ್ನ ವರ್ತನೆಯಿಂದ ಅವಳಿಗೆ ಎಳ್ಳಷ್ಟು ನೋವಾಗಬಾರ್ದು ಅನ್ನೋಷ್ಟು ಕಾಳಜಿ ಮಾಡ್ತಾ ಇದ್ದ. ನಿವೇದನ ಕೂಡ ಅವನ ಎಲ್ಲಾ ಆಸೆಗಳಿಗೂ ಸಹಕರಿಸ್ತಾ ಇದ್ಲು. ವಾರದಲ್ಲಿ 2 ರಿಂದ 3 ದಿನವಂತೂ ಹೆಂಡತಿಯನ್ನ ಬೈಕ್ನಲ್ಲಿ ಕರೆದುಕೊಂಡು ಸಿಟಿ ರೌಂಡ್ ಹಾಕ್ತಾ ಇದ್ದ ಸೌರಭ್. ಏನಿಲ್ಲ ಅಂದ್ರೂ ದೇವಸ್ಥಾನಕ್ಕಾದ್ರೂ ಹೋಗೋಣ ಅಂತ ಅವಳ ಕೈ ಹಿಡಿದು ತಿರುಗ್ತಾ ಇದ್ದ. ತಮ್ಮ ಊರಿನ ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದ. ಆಗೆಲ್ಲ ಮಗ ಸೊಸೆಯ ಅನ್ಯೋನ್ಯತೆಯನ್ನ ಕಂಡು ಮನದೊಳಗೆ ಹರಿಸ್ತಾ ಇದ್ರು ಶೇಷಣ್ಣ ದಂಪತಿ. ಹಾಗಂತ ಇವರೇನು ಶೇಷಣ್ಣ ದಂಪತಿಗಳನ್ನ ನಿರ್ಲಕ್ಷ್ಯ ಮಾಡಿರ್ಲಿಲ್ಲ. ಎಲ್ಲಿಗೆ ಹೋಗೋದಾದ್ರೂ ಅವರನ್ನು ಸಹ ಜೊತೆಯಲ್ಲೇ ಕರಿತಾ ಇದ್ರು. ದೇವಸ್ಥಾನಗಳಿಗೆಲ್ಲವಾದ್ರೆ ಅವರಿಬ್ರು ಸಹ ಜೊತೆಯಲ್ಲೇ ಹೋಗ್ತಾ ಇದ್ರು. ಆದ್ರೂ ಹೆಚ್ಚಿನ ಸಮಯ ಮಗ ಸೊಸೆಯನ್ನ ಒಂಟಿಯಾಗಿ ಬಿಡೋಕೆ ಬಯಸಿ ಏನಾದ್ರೂ ಒಂದು ಕಾರಣ ಹೇಳಿ ಮನೆಯಲ್ಲೇ ಉಳಿತಾ ಇದ್ರು ಶೇಷಣ್ಣ ದಂಪತಿ. ದಿನಕ್ಕೊಮ್ಮೆ ತನ್ನ ಮಕ್ಕಳೊಂದಿಗೆ ಗೆಳೆಯರೊಂದಿಗೆ ಮಾತಾಡೋ ನಿವೇದನ ಈಗ್ಲೂ ತನ್ನ ತವರು ಮನೆಯವರಿಂದ ಒಂದು ಅಂತರದಲ್ಲೇ ಇದ್ಲು. ಹಾಗೆ ನಿವೇದನಾಳ ಮನದಲ್ಲಿ ಪ್ರಮೋದ್ ಅನ್ನೋ ಕೆಟ್ಟ ಹುಳದ ಯಾವುದೇ ಛಾಯೆ ಉಳಿದಿರ್ಲಿಲ್ಲ. ಅವನನ್ನ ಸಂಪೂರ್ಣವಾಗಿ ಮರ್ತಿದ್ಲು. ಪ್ರೀತಿಸೋ ಗಂಡ, ಪೋಷಿಸೋ ಅತ್ತೆ ಮಾವನ ನೆರಳಲ್ಲಿ ನೆಮ್ಮದಿಯ ಬದುಕನ್ನ ಜೀವಿಸ್ತಾ ಇದ್ಲು ನಿವೇದನ. ಇದೇ ಚಂದದ ದಿನಚರಿಯಲ್ಲಿ 4 ತಿಂಗಳು ಕಳೆದು ಹೋಗಿತ್ತು. ಅಂದು ರಾತ್ರಿ ಅವಳು ರೂಮಿಗೆ ಬಂದ್ ಕೂಡ್ಲೆ ಎಂದಿನಂತೆಯೇ ಅವಳನ್ನ ಮುದ್ದಾಡೋಕೆ ನೋಡೋ ಸೌರಭ್ನನ್ನ ತಡೆಯೋ ನಿವೇದನ ಇವತ್ತು ಬೇಡ, ನನ್ನಿಂದ ದೂರ ಇರಿ ಅಂದಾಗ ಯಾಕ್ ವೇದ ಏನಾಯ್ತು ಎಂದು ಮೃದುವಾಗಿಯೇ ಪ್ರಶ್ನಿಸೋ ಸೌರಭ್ ಅವಳ ಮಡಿಲ ಮೇಲೆ ತಲೆ ಇಟ್ಟು ಯಾಕ್ರಿ ಏನಾದ್ರೂ ಸಮಸ್ಯೆನಾ, ಹುಷಾರಿಲ್ವಾ ನಿಮಗೆ ಅಂತ ಕೇಳಿದಾಗ ಆಗ ನಿವೇದನ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಅಳಕ ತಲೆ ಹೇಳ್ತಾಳೆ. ಅವಳ ಮಾತಿಗೆ ತಕ್ಷಣ ಎದ್ದು ಕುಳಿತವನು ಈಗ ಹೇಳ್ತಾ ಇದ್ರಲ್ಲ ವೇದ, ಆಗ್ಲೇ ಹೇಳ್ಬೇಕು ತಾನೆ. ಪರವಾಗಿಲ್ಲ, ಸಮಯವೇನು ಹೆಚ್ಚಾಗಿಲ್ಲ, 10 ಗಂಟೆ ಅಷ್ಟೇ, ಬೇಗ ಬನ್ನಿ, ಡಾಕ್ಟರ್ ಹತ್ರ ಹೋಗೋಣ, ಒಂದು ಅರ್ಧ ಗಂಟೆ ಅಷ್ಟೇ, ಇಲ್ಲೇ ಡಾಕ್ಟರ್ ಮನೆ ಇದೆ ಅಂದಾಗ ಬೇಡ ಅಂತ ತಲೆ ಆಡ್ಸೋ ನಿವೇದನ ಡಾಕ್ಟರ್ ಹತ್ರ ಹೋಗೋದೇನು ಬೇಡ ಬಿಡಿ ಅಂತ ಸತ್ವವಿಲ್ಲದ ದನಿಯಲ್ಲೇ ಹೇಳ್ತಾಳೆ. ಯಾಕ್ರಿ ವೇದ ಏನಾಯ್ತು, ಸಂಜೆಯಿಂದ ನೋಡ್ತಾ ಇದ್ದೀನಿ ನೀವ್ ಯಾಕೋ ಬೇಸರದಲ್ಲಿ ಇರುವಂತಿದೆ, ನನ್ನಿಂದ ಏನಾದ್ರೂ ಬೇಜಾರಾಯ್ತಾ, ಏನಾಯ್ತು ಅಂತ ಹೇಳಿ, ತುಂಬಾ ಇನ್ಫೆಕ್ಷನ್ ಆಗಿದ್ಯಾ ರೀ, ನಿಮ್ಗೆ ಬಹಳ ಸಂಕಟ ಆಗ್ತಾ ಇದೆಯಾ,
ಒಂದ್ ಕೆಲ್ಸ ಮಾಡ್ತೀನಿ, ಅಮ್ಮನನ್ನ ಎಪ್ಸಿ ಏನಾದ್ರೂ ಮನೆ ಮದ್ದು ಮಾಡ್ಕೊಂಡು ತರ್ತೀನಿ ಅಂತ ಸೌರಭ್ ಅಲ್ಲಿಂದ ಹೋಗೋಕೆ ನೋಡುವಾಗ ಅವನ ಕೈ ಹಿಡಿದು ತಡೆಯೋ ನಿವೇದನ 1 ನಿಮಿಷ ಇಲ್ಲೇ ಇರಿ ಅಂದವಳು ಸೀದಾ ಬಾತ್ರೂಮ್ಗೆ ಹೋಗ್ತಾಳೆ. ಅವಳು ಯಾಕೆ ಹಾಗೆ ಹೋದ್ಲು ಎಂದು ಅರಿಯದ ಸೌರಭ್ ಬಾತ್ರೂಮಿನ ಬಾಗ್ಲನ್ನ ಬಡಿತಾ, ವೇದ ಏನಾಗ್ತಿದೆ ನಿಮ್ಗೆ, ಬಾಯ್ ಬಿಟ್ಟು ಹೇಳ್ರಿ, ಸಂಜೆಯಿಂದ ನೀವ್ ಏನೋ ಒಂದ್ ರೀತಿ ಮಂಕಾಗಿದ್ದೀರಾ, ನೀವ್ ಹೀಗೆಲ್ಲ ಇದ್ರೆ ನನ್ನಿಂದ ಸಹಿಸೋಕ್ ಆಗೋದಿಲ್ಲ ಅನ್ನೋವಾಗ ಒಳಗಿನಿಂದ ವೆಯ್ಟ್ ಮಾಡಿ ಈಗ ಬರ್ತೀನಿ ಅಂತಾಳೆ ನಿವೇದನ. ಕೊನೆಗೂ ಅವನ ಚಡಪಡಿಕೆಯನ್ನ ನಿಲ್ಲಿಸುವಂತೆ ಹೊರಗೆ ಬಂದವಳು ತನ್ನ ಕೈನಲ್ಲಿದ್ದ ಪ್ರೆಗ್ನೆನ್ಸಿ ಟೆಸ್ಟ್ ಕಾರ್ಡ್ ಅನ್ನ ಅವನ ಕೈಗೆ ವರ್ಗಾಯಿಸಿ ಬೆಡ್ ಮೇಲೆ ತಲೆ ತಗ್ಸಿ ಕೂರ್ತಾ ತನ್ನ ಮೊಗವನ್ನ ತನ್ನದೇ ಬೊಕ್ಸೆಯಲ್ಲಿ ಮುಚ್ಕೊಳ್ತಾಳೆ. ಅವಳು ಕೊಟ್ಟು ಹೋದ ಪ್ರೆಗ್ನೆನ್ಸಿ ಟೆಸ್ಟ್ ಕಾರ್ಡ್ ಅನ್ನ ನೋಡೋ ಸೌರಭ್ಗೆ ಮೊದಲು ಏನೊಂದು ಅನಿಸ್ದೆ ಹೋದ್ರು. ರೀ ವೇದ ಎಂದು ಕರೆದವನು ಮತ್ತೊಮ್ಮೆ ಆ ಕಾರ್ಡ್ ಅನ್ನ ನೀಟಾಗಿ ನೋಡಿ ಅದರಲ್ಲಿ ಮೂಡಿದ್ದ 2 ಗೆರೆಗಳನ್ನ ಕಂಡು ಸಂತಸದಿಂದಲೇ ಅವಳ ಬಳಿ ಹೋಗಿ ಅವಳ ಬೊಗಸೆಯಲ್ಲಿ ಅಡಗಿದ್ದ ಮುಖವನ್ನ ಬಿಡಿಸಿ, ವೇದ ನಿಜನಾ ಎಂದು ಖುಷಿಯಿಂದ ಕರೆದಾಗ ದುಗುಡದ ಭಾವದಲ್ಲಿದ್ದ ನಿವೇದನ, ನನಗೆ ಈ ವಯಸ್ಸಲ್ಲಿ ಮಗು ಬೇಡವೇನೋ ಅನಿಸ್ತಾ ಇದೆ ಸೌರಭ್ ಎಂದು ಭಾರವಾದ ದನಿಯಲ್ಲಿ ಹೇಳಿ ತಲೆ ತಗ್ಸಿ ಕಣ್ಣ ಹನಿಯನ್ನ ಉದುರಿಸಿದ್ರೆ ಅವಳನ್ನ ತನ್ನ ಎದೆಗೆ ಒರಗಿಸ್ಕೊಳ್ಳೋ ಸೌರಭ್, ನಿಮ್ಮಿಷ್ಟ ಕಣ್ರಿ ಅಂತ ಅವನು ಹೇಳಿದ್ರು ಅವನ ಧ್ವನಿ ಕೂಡ ಭಾರವಾಗಿತ್ತು. ಕತೆ ಮುಂದುವರಿಯುತ್ತೆ. ಮತ್ತೆ ಈ ಸ್ಟೋರಿ ಕೇಳ್ತಿರೋರೆಲ್ರಿಗೂ ಸೌರಭ್ ತರ ಗಂಡನೇ ಬೇಕು ಅನ್ಸಿರತ್ತಲ್ವಾ? ಆದ್ರೆ ನಿಜವಾಗ್ಲೂ ಸೌರಭ್ ತರ ಗಂಡ ಎಲ್ರಿಗೂ ಸಿಗಲ್ಲ. ಒಂದ್ ವೇಳೆ ಸಿಕ್ಕಿದ್ರು ಅವರು ಕೊನೆವರೆಗೂ ಸೌರಭ್ ಆಗಿ ಉಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆದ್ರೂ ಸೌರಭ್ ತರ ವ್ಯಕ್ತಿಗಳನ್ನ 1000ಕ್ಕೊಬ್ರು 1,00,000ಕ್ಕೊಬ್ರುನೋ ನಿರೀಕ್ಷೆ ಮಾಡಬಹುದು. ಅಲ್ಲೊಮ್ಮೆ ಇಲ್ಲೊಮ್ಮೆ ಪೇಪರ್ಗಳಲ್ಲಿ ಅಥವಾ ಯೂಟ್ಯೂಬಲ್ಲಿ ನಾವೇ ನೋಡ್ತಾ ಇರ್ತೀವಲ್ವಾ, ಆದ್ರೂ ಅವರೆಲ್ಲರೂ ಸೌರಭ್ ಆಗೋಕೆ ಸಾಧ್ಯನೇ ಇಲ್ಲ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.